ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾ ಇವತ್ತು ನಿಮಗೆ ಅಗಸಿ ರಾಶಿ ಮಾಡೋದು ಯಾವ ರೀತಿ ಅಂತ ಹೇಳಿ ತೋರಿಸ್ತೇನೆ. ಅಂದರೆ ವಿಡಿಯೋ ಮಾಡಿ ನೀವು ಅಗಸಿ ಹಿಂಡಿ ತಿತ್ತಿರಲ್ರಿ, ಹತ್ತಿರದ ಅಗಸಿ ಗಿಡ ಯಾವ ರೀತಿ ಇರ್ತಾವೆ ನೋಡ್ರಿ. ಆಮೇಲೆ ಕಾಯಿ ಅಗಸಿ ಬಂಡಿತ್ ಕರಿತೀವಿ, ಬುಡ್ ಯಾವ ರೀತಿ ಇರ್ತಾವೆ ನೋಡ್ರಿ. ಗಿಡ ನೋಡ್ರಿ, ಇದನ್ನ ಕಿತ್ತಿ ಬಳುಳಿಸ ದಂಡಿ ಗುಟ್ಟ ಹಾಕಿದ್ರೆ ನಮ್ಮ ಅಕ್ಕ ಕಿತ್ತಿ ಎಲ್ಲ ಸೂಡು ಕಟ್ಟಿ ಇಟ್ಟಾಳ್ರಿ. ಒಣಗ್ಯಾವ್ರಿ ಅವು ಕೆಳಗಡೆ ಒಂದು ಸ್ವಲ್ಪ ಏನಾಗ್ಯಾವ ಮಳೆ ಹನಿಗೆ ತೋದಾವು ಹಸಿ ಹೋದವು, ಅದಕ್ಕೆ ಒಣಾಕಿದ್ರೆ ಆ ಥರ ಸೂಡ ಒಣಗಿದ ಅಟ್ಟ ಸೂಡು ತೊಗೊಂಡು ಒಣಗಿದ ಬಳಕ ಬಡೀರಿ. ಹಸಿ ಇದ್ದಾಗ ಬಡ್ಲಿಕ್ಕೆ ಹೋಗ್ಬೇಡ್ರಿ, ಉದುರುದಿಲ್ಲ. ಕೆಳಗಡೆ ಒಂದು ತಟ್ಟು ಹಸ್ಯಾಡ್ರಿ ನಮ್ಮ ಅಕ್ಕ. ಅಂದ್ರೆ ಅವಕ್ಕೆ ಅಗಸಿ ಬಡದ್ಬೇಕು, ಅಗಸ್ಯಾಗ ಕಲ್ಲ ಮಣ್ಣು ಸೇರಬಾರ್ದು ಅನ್ನೋದಕ್ಕೋಸ್ಕರ ತಟ್ಟು ಹಸ್ಯಾರು. ತೋರಿಸ್ತೇನ್ರಿ ನಿಮ್ಗೆ ಅಗಸಿ ಬಂಡಿ ಯಾವ ರೀತಿ ಇರ್ತಾವೆ, ಸೂಡು ಯಾವ ರೀತಿ ಅಂಥೇಳಿ ನೋಡ್ರಿ. ಇನ್ನಟ್ಟು ಅಗಸಿ ಸ್ವಲ್ಪ ಇತ್ತು, ಅದಕ್ಕೆ ಸಣ್ಣ ಸೂಡು ಕಟ್ಟ್ಯಾರು. ಅಗಸಿ ಬಾಕಳಿ ಇತ್ತಂದ್ರೆ ದಪ್ಪ ಸೂಡು ಕಟ್ಬೋದು ರೀ ನೀವು ಫ್ರೆಂಡ್ಸ. ನೋಡ್ರಿ ಇವತ್ತನ್ನ ಅಗಸಿ ಬಂಡಿ ಅಂತ ಕರಿತೀವಿ. ಇವು ಹಸಿವಿದ್ದಾಗ ಭಾರಿ ಟೇಸ್ಟ್ ಇರ್ತಾವ್ರಿ. ಇದ್ರದ್ದು ಉಪ್ಪಿನಕಾಯಿ ಅದು ಹಾಕಿದ್ರೆ ಹಸಿದ ಅಗಸಿ ಬಂಡಿದು. ಈಗ ಒಣಗ್ಯಾವು ಈ ರೀತಿ ಏನು ಮಾಡ್ಬೇಕ್ರಿ, ಸೂಡು ತೊಗೊಂಡು ಮುಂದಿನ ತುದಿ ಕಾಯಿ ಅಷ್ಟು ಏನು ಮಾಡ್ಕೋಬೇಕ್ರಿ, ಒಂದು ಕೆಬ್ಬಣದ ಎಂಗಲ್ ತೊಗೊಂಡಾಳ್ರಿ ಆಕೆ ನಮ್ಮ ಅಕ್ಕ. ನಿಮ್ಮ ಮನ್ಯಾಗ ಯಾವ್ದು ಕಟ್ಟಿಗಿದ್ರೆ ಕಟ್ಟಿಗಿದ ಬಿದಿರಿಂದ ಇಲ್ಲ ತೊಗೋರಿ, ಒಟ್ಟು ವಜ್ಜೆ ಅಂತ ತೊಗೋಬೇಕ್ರಿ. ದಪ್ಪ ಇದ್ರು ಬೇಕಾರೆ ಅದು ಬಣ್ಯಾನ ಏನು ಮಾಡ್ಬೇಕ್ರಿ, ವಜ್ಜಿಗೆ ಜಲ್ದಿನ ಮುಂದಿನ ತುದಿ ಫಸ್ಟ್ ಬಡ್ಕೋರಿ. ಬುಡ್ಡಿ ಬಡ್ಕೋಬೇಕಾಕತ್ರಿ. ಅಂದ್ರೆ ಬುಡ್ಡಿ ಎಲ್ಲ ಉದುರಿದ್ಬೇಕು. ಆಮೇಲೆ ಅಂದ್ರೆ ಏಟು ಕುಂದ್ರುದಿಲ್ಲ ಅದು. ಆಮೇಲೆ ಹಂಗಲ್ಲ ಅದು ಬಳಕ ಬುಡ್ಡಿ ಎಲ್ಲ ಉದುರಿದ ಬಳಕ ಅದನ್ನ ಉಳಿದಿದ್ದು ಏನು ಮಾಡ್ಕೋಬೇಕ್ರಿ, ಕೈಲಿ ಎಲ್ಲ ತಿಕ್ಕಿ ಈ ರೀತಿ ನೋಡ್ರಿ, ಕೈಲಿ ತಿಕ್ಕಿ ಉದುರ್ಸ್ಕೋಬೇಕಾಕತಿ. ಎಲ್ರಿ ಒಳಗೆ ಒಂದು ಅಷ್ಟು ಉಳ್ದೈತ್ರಿ ಅದು ತುದಿಗೆ. ಆಮೇಲೆ ಈ ರೀತಿ ಕೈಲಿ ಹರ್ಕೋಬೇಕಾಕೈತ್ರಿ. ನೋಡ್ರಿ ಯಾವ ರೀತಿ ರಾಶಿ ಮಾಡೋದು ಅಂತೇಳಿ ನೋಡ್ಲತ್ತೀರಿ ನೀವು. ಅಗಸಿ ರಾಶಿ ಸ್ವಲ್ಪ ಐತ್ರಿ ಇದು, ಅದಕ್ಕೆ ಮಷಿನ್ಗೆ ಹಾಕಿಲ್ಲ, ಕೈಲೇನ ಬಡ್ಕೊಳಕತ್ತಾರು. ಇವು ಅಗಸಿ ನೀವು ಬೆಳ್ಳುಳ್ಳಿ ಸಂಗಟು ಹಾಕ್ಬೋದ್ರಿ. ಇಲ್ಲ ನೀವು ಜೋಳದು ಬಿತ್ತಿವಲ್ರಿ, ಜೋಳದ ಸಂಗಟ ಬಿತ್ತಿದ್ವಿ ಅಂದ್ರೆ ಒಳಗೆ ಒಂದು ಆಕಡಿ ಹಾಕಿದ್ವಿ ಅಂದ್ರೆ ಅಗಸಿ ಚಂದ ಬರ್ತಾವ್ರಿ ಅವಾಗೂ. ಅಂದ್ರೆ ಇದ್ರದ್ದು ಅಗಸಿ ಪ್ರತಿಯೊಬ್ಬರೆಲ್ಲ ಉತ್ತರ ಕರ್ನಾಟಕದೊಳಗೆ ಅಗಸಿ ನಮ್ಮ ಕಡೆ ಬೆಳ್ಳುಳ್ಳಿ ದಂಡಿಗೆರೆ ಹಾಕ್ತಾರೋ, ಇಲ್ಲ ಜೋಳದೊಳಗರೆ ಹಾಕ್ತಾರೋ. ಕಂಪಲ್ಸರಿ ಅಗಸಿ ಬೆಳಿತಾರೋ. ಯಾಕಪ್ಪ ಅಂದ್ರೆ ನಾವು ಅಗಸಿ ಹಿಂಡಿ ಈ ಕಡೆ ಎಲ್ಲರೂ ಪ್ರೇಮಿಗಳು ರೀ. ಅಗಸಿ ಹಿಂಡಿ ಶೇಂಗಾದ ಹಿಂಡಿ ಇಲ್ಲದೆ ಯಾವುದೂ ಒಂದು ಕಾರ್ಯಕ್ರಮ ಆಗೋದಿಲ್ಲ. ಪ್ರತಿಯೊಂದು ಫಂಕ್ಷನ್ದಾಗೆಲ್ಲ ಅಗಸಿ ಹಿಂಡಿ ಮತ್ತು ಶೇಂಗಾದ ಹಿಂಡಿ ಇರತ್ತೈತಿ ರೀ. ಅಂದ್ರೆ ಮೊಸರಿನ ಸಂಗಟ ಹಾಕೊಂಡು ಎಲ್ಲತ್ರ ಸಂಗಟ ಭಾರಿ ಕಾಂಬಿನೇಷನ್ ರೀ ಇದು ಹಿಂಡಿ, ಅಗಸಿ ಹಿಂಡಿ. ಚಪಾತಿ ಸಂಗಟ ಮೊಸರು ಹಿಂಡಿ ತಿಂದ್ರೆ ಭಾರಿ ಟೇಸ್ಟ್ ಇರ್ತೈತೆ ರೀ. ಜೋಳದ ರೊಟ್ಟಿ ಸಂಗಟ ರೀ, ಸಜ್ಜಿ ರೊಟ್ಟಿ, ಅನ್ನ ಮೊಸರು ಹಿಂಡಿ ಎದ್ರೊಳಗೆ ತಿಂತಿರ್ತೀನಿ ರೀ ನೀವು. ಭಾರಿ ಕಾಂಬಿನೇಷನ್ ರೀ. ನೋಡ್ರಿ ನಮ್ಮ ಅಕ್ಕ ಇದೇ ರೀತಿ ಯಾವ ರೀತಿ ತೊಗೊಂಡು ಸೂಡು ತೊಗೊಂಡು ಯಾವ ರೀತಿ ಬಡ್ಲಾಕತ್ತಾಳ ಅಂಥೇಳಿ ನೋಡ್ಲಾಕತ್ತೀರಿ ನೀವು. ನಿಮ್ಮ ಮನ್ಯಾಗ ತಟ್ಟದು ಇದ್ರ ತಟ್ಟು ಹಸ್ಕೋರಿ, ಇಲ್ಲ ಸೀರೆ ಬೇರೆ ಮತ್ತು ಯಾವುದಾದ್ರೂ ಗೊಬ್ಬರ ಚೀಲ ಏನಾರು ಇದ್ರೆ ಏನಾರ ಹಸ್ಕೋರಿ. ಒಟ್ಟಿನಲ್ಲಿ ಕೆಳಗೆ ಹಾಸ್ಕೋಬೇಕ್ರಿ. ಹಂಗೆ ನೆಲಕ್ಕೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಹಂಗೆ ನೆಲಕ್ಕೆ ಬಡ್ದೀವಿ ಅಂದ್ರೆ ನೆಲದಾಗಿಂದ ಕಲ್ಲು ಮಣ್ಣು ಹಳ್ಳ ಎಲ್ಲ ಸೇರ್ತಾವ್ರಿ. ಹಿಂದಿಂದ ಹಿಂಡಿ ಅದು ತಿನ್ನೋ ಮುಂದಾಗ ಹಳ್ಳದು ಬರ್ತಾವೆ ಬಾಯಿ ಒಳಗೆ. ನೋಡ್ರಿ ನಾನು ನಿಮ್ಗೆ ಬುಡ್ಡಿ ಒಳಗೆ ತೋರಿಸ್ತಾನೆ ಅಗಸಿ ಬಂಡಿ ಯಾವ ರೀತಿ ಅದಾವ ಅಂಥೇಳಿ ಒಳಗೆ. ನೋಡ್ರಿ ಈ ರೀತಿ ಒಳಗೆ ಅಗಸಿ ಆಗ್ಯಾವು. ಇನ್ನೊಂದು ಸ್ವಲ್ಪ ಬಡಿಲ್ರಿ, ನಮ್ಮ ಅಕ್ಕ ಬಡ್ಯಾನ ಕೆಳಗಡೆ ಅದ ತೋರಿಸ್ತಾನೆ ನಿಮ್ಗೆ ಯಾವ ರೀತಿ ಇರ್ತಾವೆ ಅಗಸಿ ಅಂಥೇಳಿ. ನಮ್ಮ ಅಕ್ಕ ಭಾಳ ಕೆಲಸ ಮಾಡ್ತಾಳ್ರಿ, ಪ್ರತಿಯೊಂದೆಲ್ಲ ಹೊಲದಾಗೂ ಆಗಲಿ. ಆಮೇಲೆ ಹಾಲಿನ ಬಿಸ್ನೆಸ್ ಐತ್ರಿ. ನೋಡ್ರಿ ಕೆಳಗಡೆ ಬಡ್ದಾಡ್ರಿ ಒಂದು ಸ್ವಲ್ಪ ಇನ್ನೂ ಬಡಿದೈತಿ. ಗಾಳಿ ಅಪೋಸಿಟ್ ಹಿಡ್ದನ್ರಿ ನಾ. ಈಗ ಅಪೋಸಿಟ್ ಹಿಡ್ಯಾನ ತಂದಿನ ತನ್ನ ತೂಸೆಲ್ಲ ಏನು ಮಾಡಾಕತ್ತೈತ್ರಿ, ಗಾಳಿಗೆ ಹಾರಿ ಹೊಂಟೈತಿ. ಅಗಸಿ ನೋಡ್ರಿ ಎಷ್ಟು ಚಂದ ಆಗ್ಯಾವು, ಎಷ್ಟು ದಪ್ಪ ಆಗ್ಯಾವು, ಎಷ್ಟು ಪೋರ್ಸ್ ಬೆಳೆದಾವ ನೋಡ್ರಿ. ನಮ್ಮ ಅಕ್ಕ ಸ್ವಲ್ಪ ಹಾಕ್ಯಾಳ್ರಿ ತಮ್ಮ ಮನೆ ಪೂರ್ತಿ ಆಗುವಷ್ಟು. ಅಂದ್ರೆ ಬಾಕಳು ಹಾಕಿಲ್ಲ ಅಂದ್ರೆ ಆಕೆ ಬೆಳ್ಳುಳ್ಳಿ ಮಡಿ ಎಷ್ಟು ಇರ್ತಾವ್ರಿ ಅದ್ರ ದಂಡಿ ಊಟ ಅಷ್ಟು ಹಾಕಿದ್ರು ಪೋಚಿ. ಜೋಳದೊಳಗೆ ಅದು ಹಾಕ್ರೆ ಆ ಕಡೆ ಹಾಕಿದ್ರೆ ಭಾಳ ಬೆಳಿತಾವೆ. ಇದೇ ರೀತಿ ಅಷ್ಟು ಎಲ್ಲ ಅಗಸಿ ನಮ್ಮ ಅಕ್ಕ ಏನು ಮಾಡ್ತಾಳೆ, ಬಡಿಕೆದಾಳು. ಇದೇ ರೀತಿ ಅಷ್ಟು ಎಲ್ಲ ಬಡ್ಕೋತಾಳೆ ಸೂಡ್ರಿ. ಅಂದ್ರೆ ನೋಡ್ರಿ ಅವಾಗಿನ ಮಂದಿ ಎಷ್ಟು ಟ್ಯಾಲೆಂಟ್ ಇತ್ತು. ಅವಾಗ ಯಾರೂ ಶಿಕ್ಷಣ ಕಲ್ತಿರ್ಲಿಲ್ಲ, ಶಿಕ್ಷಣ ಕಮ್ಮಿ ರೀ. ಅದ್ರ ತಲೆ ಭಾಳ ಉಪಯೋಗಿಸಿ ಪ್ರತಿಯೊಂದು ಕೆಲಸ ಎಲ್ಲ ಅವಾಗ ಕೈಗಾರಿಕೆನ ಮಾಡ್ತಿದ್ರಿ. ಅವಾಗ ಯಾರಿಗೆ ಮಷಿನ್ ಇರಲಿಲ್ಲ, ಏನೂ ಇರಲಿಲ್ಲ ರೀ. ಪ್ರತಿಯೊಂದೆಲ್ಲ ಅಂದ್ರೆ ಅಡುಗೆದೊಳಗೆ ಕಲ್ಲಾಗ ಖಾರ ಕುಟ್ಟೋದಾಗಲಿ, ಆಮೇಲೆ ಮೇಲೆ ಹೂರ್ಣ ಹರಿದಾಗಲಿ, ಈ ರೀತಿ ರಾಶಿ ಅದು ಎಲ್ಲ ಕೈಲೇನ ಮಾಡಿದ್ರಿ ಪ್ರತಿಯೊಂದು ಕೆಲಸ. ಆಮೇಲೆ ಬಾವಿಗೆ ಮೋಟ್ರ್ ಅದು ಇರಲಿಲ್ಲ ಅವಾಗ, ಮಟ್ಟಿಲೆ ನೀರು ಹೊಡಿತಿದ್ರು. ಆಮೇಲೆ ಪ್ರತಿಯೊಂದೆಲ್ಲ ಮತ್ತು ರಾಶಿ ಅದು ಎಲ್ಲ ಹಂತಿ ಕಟ್ಟಿ ಮಾಡ್ತಿದ್ರಿ. ನಮ್ಮ ಅಜ್ಜ ಅಜ್ಜಿ ಪ್ರತಿಯೊಂದೆಲ್ಲ ಕೆಲಸ ಮಾಡ್ಯಾರಿ. ನಮ್ಮ ಅವ್ವಾರೋದು ಎಲ್ಲರೂ ಪ್ರತಿಯೊಂದು ಇದೇ ರೀತಿ ಹಂತಿ ಅದು ಕಟ್ಟಿನ ರಾಶಿ ಮಾಡ್ತಿದ್ರತ್ರಿ ನಮ್ಮ ಅವ್ವಾರು ಹೇಳ್ತಾರು. ನಮ್ಮ ಅವ್ವಾರು ಕಲ್ತಿದ್ದು ನಮ್ಮ ಅಜ್ಜ ಅಜ್ಜಿ ನೋಡಿ ಪ್ರತಿಯೊಂದೆಲ್ಲ ಕೆಲಸ ಕಲ್ತಾರೆ. ಯಾವ ರೀತಿ ಒಕ್ಕಲ್ತನದ ಅಂದ್ರೆ ಈ ರಾಶಿ ಮಾಡೋದಾಗಲಿ, ಆಮೇಲೆ ಪ್ರತಿಯೊಂದೆಲ್ಲ ರೀ ಒಕ್ಕಲ್ತನದ ರೈತರ ಕೆಲಸ ಎಲ್ಲ ನಮ್ಮ ಅಜ್ಜ ಅಜ್ಜಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀವಿ. ಯಾಕಂದ್ರೆ ಹಿರಿಯರು ಕಲಿಸ್ಕೊಟ್ಟಿದ್ದ ಶಿಕ್ಷಣ ಯಾವತ್ತೂ ಮರಿಬಾರ್ದ್ರಿ. ನಮ್ಮ ಅವ್ವ ನಮ್ಮ ಅಜ್ಜ ಅಜ್ಜಿ ನೋಡಿ ಕಲ್ತ್ರಿ. ಅದು ಒಗದಿದ್ದು ಖಾಲಿ ಆಗಿದ್ದು ಸೂಡು ಆ ಕಡೆ ಹಿಂದೆ ಒಗಿರಿ. ಅವಕ್ಕೆ ಹಿಂದಿಂದ ಆಮೇಲೆ ಅವು ದನಗಳು ಆಡುಗಳು ತಿಂತಾವ್ರಿ, ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಮತ್ತು ನಮ್ಮ ಅಕ್ಕ ಏನು ಮಾಡ್ತಾಳೆ, ಒಂದು ಸ್ವಲ್ಪ ತೂರ್ಕೊಂಡ್ರಿ. ಅಂದ್ರೆ ಒಳಗಿಂದೆಲ್ಲ ದೂಸು ಹೊಕ್ಕತ್ರಿ, ಹೇಟಾಗಿ ಕುಂಡಿರ್ತೈತಿ ರೀ ಅದ್ರ ಕಾಯಿಗೆ. ಒಳಗೆ ಒಂದೊಂದು ಎಲ್ರಿ ಬುಡ್ ಉಳ್ದಾವು. ಈ ರೀತಿ ಗೊಳೆ ಮಾಡ್ಕೊಂಡು ಮ್ಯಾಗಿನ ಕಡ್ಡಿನೂ ಒಳಗೆ ಒಂದೊಂದು ಬುಡ್ ಇರ್ತಾವೆ.
ಆ ದೂಸ್ ನೋಡ್ರಿ ಆ ಕಡೆ ಮತ್ತು ಗೊಳ ಮಾಡ್ಕೊಂಡು ಒಳಗೆ ಬುಡ್ಡಿ ಎಲ್ಲ ಆರಿಸಿಟ್ಟಾಳೆ. ಈಗ ಆರಿಸಿಟ್ಟು ಈ ರೀತಿ ಮ್ಯಾಗ ಏನು ಕಡ್ಡಿ ಅದಾವಲ್ರಿ, ಕಡ್ಡಿಯಾಗ ಇನ್ನೊಂದು ಬುಡ್ಡಿ ಉಳ್ದವ್ರವು, ಒಂದೊಂದು ಬುಡ್ಡಿ ಉಳ್ದಿರ್ತಾವೆ. ಪ್ರತಿಯೊಂದೆಲ್ಲ ನೋಡ್ರಿ ಈ ರೀತಿ ಎಷ್ಟು ಕಷ್ಟಪಡ್ಬೇಕಾಕೈತಿ ರೀ ರೈತರು. ಇದ್ರೊಳಗೆ 1 ಕಿಲೋ ಆಗಟ ಅಗಸಿ ಹೊಣ್ತಾವಿಲ್ಲ ನಾವು ಗೊತ್ತಿಲ್ಲ, ಆದ್ರೆ 1 ಕಿಲೋ ಅಗಸಿಗೆ ಇಷ್ಟು ಕಷ್ಟ ಇರ್ತೈತಿ ನೋಡ್ರಿ. ಇದ್ರ ಹೊಳ್ಳಿ ಈ ರೀತಿ ರಾಶಿ ಮಾಡ್ಕೋಬೇಕಾಕೈತಿ ರೀ. ಬಡಿದು ಮತ್ತು ಅದನ್ನೆಲ್ಲ ಕಡ್ಡಿ ಕಸ ತೂರಿದ ಬಳಕ ಒಳಗೆ ಒಂದೊಂದು ಬುಡ್ಡಿ ಉಳ್ದಿರ್ತಾವೆ. ಅಂದ್ರೆ ಕಾಳು ಕೊಡಿಸಿದ್ರೆ ರಾಶಿ, ಆಮೇಲೆ ನೋಡ್ರಿ ಹನಿ ಕುಡಿದ್ರೆ ಹಳ್ಳ ಅನ್ನುವಂಗೆ ಒಂದು ಗಾದೆ ಮಾತೈತಿ. ಪ್ರತಿಯೊಂದು ಕಾಳು ಇಲ್ಲೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಕೈತಿ ರೀ. ಒಂದೊಂದು ಕಾಳು ಕುಡಿ ಆಮೇಲೆ 1 ಕಿಲೋ ಹಿಂಗೆ 10 ಕಿಲೋ 10 ಕ್ವಿಂಟಲ್ ಹಿಂಗೆ ಇದು ಆಕೈತಿ ರೀ, ರಾಶಿ ಕೊಡ್ತೈತಿ ನೋಡ್ರಿ. ಇದೆಲ್ಲ ಕಡ್ಡಿದು ಉಳ್ದೈತಿ ತೂರ್ಕೊಂಡಳ ನಮ್ಮ ಅಕ್ಕ. ಗಾಳಿ ಅಪೋಸಿಟ್ ತಿರ್ಕೋರಿ ಯಾವಾಗಲಿ, ಅಂದ್ರೆ ಏನಾಕತ್ರಿ ಗಾಳಿ ಅಪೋಸಿಟ್ ವಿರುದ್ಧ ದಿಕ್ಕಿನಲ್ಲಿ ತೂರ್ಕೊಂಡಿವಿ ಅಂದ್ರೆ ಅದು ಒಳಗೆ ಹೊರಗೆ ಹೋಗತ್ರಿ ದೂಸೆಲ್ಲ. ಆಮೇಲೆ ಗಟ್ಟಿ ಕಾಳ ಬುಡ್ಡಿ ಅಷ್ಟೇ ಏನಾಕತ್ರಿ ಕೆಳಗಡೆ ಕೂಡ್ತೈತಿ. ಈಗ ನಾ ಒಂದು ಬುಟ್ಟಿ ತಂದು ಕೊಟ್ಟು ನಮ್ಮ ಅಕ್ಕಾಗ ತೂರು ಅಂಥೇಳಿನ ನೋಡುನು ತೂರಿದ ಬಳಕ ಮಾತು ಉಳಿದ್ರೆ ಬಡಕೆ ಅಂಥೇಳಿ ನಮ್ಮ ಅಕ್ಕಾಗ ಬುಟ್ಟಿ ತಂದು ಕೊಡ್ರಿ. ನಮ್ಮ ಅಕ್ಕ ಬುಟ್ಟಿಯಾಗ ತುಂಬ್ಕೊಳಕತ್ತಾಳೆ. ಈಗ ನಮ್ಮ ಅಕ್ಕನೂ ಭಾಳ ಗಟ್ಟಿದಾಳ್ರಿ, ರೈತನ ಹೆಣ್ಸದಾಳ್ರಿ. ಅದಕ್ಕೆ ಪ್ರತಿಯೊಂದು ಕೆಲಸ ಆಕಿನೂ 7ನೇತೆ ತನಕ ಸಾಲಿ ಕಲ್ತಾಳ್ರಿ. ನಮ್ಮ ಅಕ್ಕ 7ನೇತಕ್ಕೆ ಬಿಟ್ಟು ಮದುವೆ ಆಗಿತ್ತು. ಆಕಿದ 5ನೇತೆ ಇದ್ದಾಗ ಮದುವೆ ಆಗಿತ್ತು. ಆಮೇಲೆ 7ನೇತೆ ಮುಗಿಸಿ ಆಕಿ ನಮ್ಮ ಅಕ್ಕ ಅಂದ್ರೆ ಗಂಡನ ಮನೆಗೆ ಹೋದಳ್ರಿ. ಹೋದ ಬಳಕ ಪ್ರತಿಯೊಂದೆಲ್ಲ ಕೆಲಸ ಇಲ್ಲಿ ನಾವು ರೈತರ ಕೆಲಸ ನಮ್ಮ ಅವ್ವ ಅಪ್ಪ ನೋಡಿ ಕಲ್ತಿದ್ದೀವಿ ರೀ. ನಾವು 1ನೇತೆ ಇದ್ದಾಗಿಂದ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ. ಪ್ರತಿಯೊಂದೆಲ್ಲ ರೈತರ ಕೆಲಸ. ನಮ್ಮ ಅವ್ವ ಅಪ್ಪಗೆ ಹೃದಯಪೂರ್ವಕ ಧನ್ಯವಾದಗಳು ರೀ. ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ನಮ್ಮ ಅವ್ವ ಅಪ್ಪ ನಮ್ಮ ಅಜ್ಜ ಅಜ್ಜಿಯಿಂದ ಕಲ್ತರು, ನಮ್ಮ ಅವ್ವ ಅಪ್ಪನಿಂದ ನಾವು ಕಲ್ತೀವಿ ರೀ ಕೆಲಸ ಪ್ರತಿಯೊಂದೆಲ್ಲ. ಸಾಲಿಗೆ ಶಿಕ್ಷಣಕ್ಕೆ ಪಡೆದೀವಿ ರೀ. ಆಮೇಲೆ ಈ ಕಡೆ ರೈತರ ಕೆಲಸನ ಪ್ರತಿಯೊಂದೆಲ್ಲ ಕಲ್ತಿದ್ದೀವಿ ರೀ. ನಮ್ಮ ಅಕ್ಕನೂ ಗಟ್ಟಿ ಬಾಳದಾಳ್ರಿ. ಎಲ್ಲ ಬಿಸ್ನೆಸ್ ಈ ಕಡೆ ಹಾಲು ಹಿಂಡುದ್ರಿ, ದನಗಳು ಬಿಸ್ನೆಸ್ ಐತಿ. ದಿವ್ಸಕ್ಕೊಂದು 100ರಿಂದ 70 89 ಲೀಟ್ರ್ ಹಾಲು ಹಾಕ್ತಾರೆ ಅವರು. ಅದ್ರದ್ದು ಹಾಲು ಮುಂಜಾನೆ ಸಂಜೆ ಹಿಂಡುದು ಪ್ರತಿಯೊಂದೆಲ್ಲ ಮಾಡ್ತಾಳೆ. ಗಾಳಿ ವಿರುದ್ಧ ದಿಕ್ಕಿನಲ್ಲಿ ತೂರ್ಕೊಳಕತ್ತಾಳ್ರಿ ಆಕಿಗೆ ನಮ್ಮ ಅಕ್ಕ. ಗಾಳಿ ಕಡಿಮೆ ಆಗ ನಾವು ಸ್ವಲ್ಪ ನಿಂದಿರ್ತಾಳ್ರಿ, ಮತ್ತು ಗಾಳಿ ಬಿಡೋಣ ಮತ್ತು ತೂರ್ಕೋತಾಳು. ಗಾಳಿಗೆ ನೋಡ್ರಿ ಅದು ದೂಸ ಎಲ್ಲ ಹೆಂಗೆ ಹೊಂಟೈತ್ರಿ. ಆ ಕಡೆ ಕಾಳ ಬುಡ್ಡಿ ಇಲ್ಲಿ ನಿಂದಿರ್ತೈತಿ ರೀ. ಅದು ಅಂದ್ರೆ ಒಂದ ತಂದಲ್ಲಿ ಕೂಡ್ತೈತಿ. ಆಮೇಲೆ ಬುಡ್ಡಿ ತಗೊಂಡು ಬಾಜುಕ ಮತ್ತು ಬಡ್ಕೊಳದ್ರಿ. ಕಾಳ ನೋಡ್ರಿ ಬುಡ್ಡಿ ಎಲ್ಲ ಗೊಳೆ ಮಾಡ್ಕೊಂಡಳಕಿ. ಗೊಳೆ ಮಾಡ್ಕೊಂಡು ಏನು ಮಾಡ್ತಾಳೆ, ಇನ್ನೊಮ್ಮೆ ಬಡಿತಾಳ್ರಿ. ಇದೇ ರೀತಿ ಅಷ್ಟು ಬುಡ್ಡಿ ಅವೆಲ್ಲ ಬಡ್ಕೊಂಡು ಅದಿಂದ ಏನು ಮಾಡ್ತಾರ್ರಿ ಮತ್ತು ತೂರ್ಕೊಳ್ರಿ. ಅಂದ್ರೆ ಇದಕ್ಕೆ ಒಂದು ಸ್ವಲ್ಪ ಕೆಲಸ ಜಾಸ್ತಿ ರೀ. ಇದೇನು ನಾವು ಮನೆಯೊಳಗೆ ರಾಶಿ ಒಳಗೆ ಮಾಡ್ತೀವಲ್ರಿ, ಪ್ರತಿಯೊಂದು ರಾಶಿಗೆ ರೀ ಇದೇ ರೀತಿ ಮಾಡ್ಬೇಕಾಕತ್ರಿ. ಅದು ಎಲ್ಲ ಬುಡ್ಡಿ ಎಲ್ಲ ಗೊಳೆ ಮಾಡ್ಕೊಳ್ಳೋದು ಮತ್ತು ಬಡಿಯೋದು ಮತ್ತು ತೂರುವುದು. ಗಾಳಿ ಅದು ಬಿಡಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಕುಂದ್ರಬೇಕಾಕತಿ, ವೇಟ್ ಮಾಡ್ಬೇಕಾಕತ್ರಿ. ಅಂದ್ರೆ ಸಹನ ಶಕ್ತಿ ಬೇಕು ರೀ ರೈತರಿಗೆ. ಸಹನ ಇರತ್ತೈತ್ರಿ. ಯಾಕಂದ್ರೆ ಅವ್ರ ಸಹನೆ ಇರ್ಲಿಕ್ಕಂದ್ರೆ ಯಾವುದೂ ಕೆಲಸ ಆಗಂಗಿಲ್ಲ. ನಾವು ನೋಡ್ರಿ ಅಂಗಡಿ ಒಳಗದು ಅಗಸಿ ಆಗಲಿ ಆಮೇಲೆ ಶೇಂಗಾ ಆಗಲಿ ಪ್ರತಿಯೊಂದು ಏನೋ ತೊಗೊಳಕ್ಕೆ ಹೋದ್ವಿ ಅಂದ್ರೆ 1 ನಿಮಿಷನಾಗ ಎಷ್ಟು ಮಾತು ಖರ್ಚು ಮಾಡ್ತಿರ್ತೀವಿ. ಇದಕ್ಕೆ ಯಾಕೆ ಅಷ್ಟು ರೇಟ, ಇದಕ್ಕೆ ಯಾಕೆ ಇಟ್ಟು ಎಷ್ಟು ಭಾಳ ರೇಟ್ ಜಾಸ್ತಿ ಆಯ್ತು, ತುಟ್ಟಿ ಆಯ್ತು ಅಂಥೇಳಿ ಎಲ್ಲ ನಾವು ಮಾತಾಡ್ತಿರ್ತೀವಿ. ಆದ್ರೆ 1 ಕಿಲೋ ಅಗಸಿಗೆ ಎಷ್ಟು ಕಷ್ಟಪಡ್ಬೇಕು ರೈತರು. ಇದೇ ರೀತಿ ಪ್ರತಿಯೊಂದಕ್ಕೆಲ್ಲ ಕಡಲೆ ಆಗಲಿ, ಶೇಂಗಾ ಆಗಲಿ, ಜೋಳ ಆಗಲಿ, ಗೋಧಿ ಆಗಲಿ ಎಲ್ಲದಕ್ಕೂ ಅವರು ಎಷ್ಟು ಕಷ್ಟಪಟ್ಟಾಗ ಅಂದ್ರೆ ನಮಗೆಲ್ಲರಿಗೆ ತಿನ್ನಕ್ಕೆ ಸಿಗ್ತೈತೆ ರೀ. ಕಾಳ ಅಂದ್ರೆ ರೈತರ ಮಾಲ್ ಅನ್ನೋದು ನಿಮಗೆಲ್ಲರಿಗೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ. ಯಾರ್ಯಾರ ಮನ್ಯಾಗ ರೈತರು ಇದೀರಿ ನೀವೆಲ್ಲರೂ ಕಮೆಂಟ್ ಮಾಡಿ ಹೇಳ್ರಿ. ರೈತರ ಯಾವ ರೀತಿ ರೈತರದ್ದು ನೀವೆಲ್ಲರೂ ಇಷ್ಟಪಡ್ತಿದ್ರಿ ಅಂದ್ರೆ ಈ ವಿಡಿಯೋ ಎಲ್ಲರೂ ನೀವೇನು ಮಾಡ್ತೀರಿ, ರೈತರಿಗೆ ಒಂದು ಕಮೆಂಟ್ ಕೊಡ್ತೀರಿ. ನಮ್ಮ ರೈತರು ರೀ ಅನ್ನ ದೇಶಕ್ಕೆ ಅನ್ನ ಹಾಕೋ ರೈತರು, ಆಮೇಲೆ ದೇಶ ಕಾಯುವ ಯೋಧರು, ಆಮೇಲೆ ನಮಗೆ ಜೀವದಾನ ಮಾಡ್ತವಂತಕ್ಕ ಡಾಕ್ಟ್ರಿ, ಪ್ರತಿಯೊಬ್ಬರಿಗೆಲ್ಲ ಒಂದು ನಮ್ಮ ದೊಡ್ಡ ನಮಸ್ಕಾರ ಇರ್ಬೇಕು ರೀ. ಯಾಕಂದ್ರೆ ಇವ್ರು ಇರಲಿಲ್ಲ ಅಂದ್ರೆ ಯಾವುದೂ ಜಗತ್ತು ನಡೆಯಂಗಿಲ್ಲ. ಇನ್ನು ಪ್ರತಿಯೊಂದು ಕೆಲಸ ರೀ ಎಲ್ಲ ಯಾರ್ಯಾರು ಏನೇನು ಮಾಡ್ತಿರ್ಲಿ ನಿಮ್ಮ ಕೆಲಸದ ಮ್ಯಾಗ ನಿಮಗೆ ಫಸ್ಟ್ ಹೆಮ್ಮೆ ಇರಬೇಕು. ಯಾವುದೇ ಮಾಡಿರಿ ನೀವು ಕೆಲಸ, ಸಣ್ಣದಂತಲ್ಲ ದೊಡ್ಡದಂತಲ್ಲ, ಕೆಲಸದ ಮ್ಯಾಗ ನಮ್ಮನ್ನು ನಾವು ಫಸ್ಟ್ ಏನು ಮಾಡ್ಕೋಬೇಕು ರೀ, ಕೆಲಸ ಪ್ರೀತಿಯಿಂದ ಮಾಡ್ಕೋಬೇಕು ರೀ, ಹೆಮ್ಮೆಯಿಂದ. ನಾ ಇದನ್ನು ಕೆಲಸ ಮಾಡಿ ನನಗೆ ತೃಪ್ತಿ ಐತಿ ಈ ಕೆಲಸದೊಳಗೆ, ನಾ ಇದನ್ನ ಕೆಲಸ ಮಾಡ್ತಾನೋ. ಯಾರು ಏನು ಅಂತಾರೆ, 100 ಮಂದಿ 100 ಥರ ಮಾತಾಡ್ತಾರೋ. ನೌಕರಿ ಮಾಡಿದ್ರು ಒಂದು ಮಾತಾಡೋರು, ಹೊಲ್ದಾಗ ಮಾಡಿದ್ರು ಒಂದು ಮಾತಾಡೋರು ಯಾವತ್ತೂ ಬಾಯಿ ಮುಚ್ಚೋಕ್ಕಾಗಲ್ಲ. ಮೊದಲು ನಾವು ಯಾವುದೋ ಒಂದು ಕೆಲಸ ಮಾಡಲಿ, ಒಂದು ಒಕ್ಕಲ್ತನ ಮಾಡಲಿ, ನೌಕರಿ ಮಾಡಲಿಲ್ಲ, ಯಾವುದೋ ಬಿಸ್ನೆಸ್ ಮಾಡಲಿ, ನಮ್ಮ ಕೆಲಸದ ಮೇಲೆ ನಾವು ಏನು ಮಾಡ್ಕೋಬೇಕು ರೀ ಅಂದ್ರೆ ಪ್ರೀತಿ ಮಾಡಬೇಕು. ಆಮೇಲೆ ಒಂದು ಇದು ಇಟ್ಕೋಬೇಕು ರೀ, ಗುರಿ ಇಟ್ಕೋಬೇಕು. ಯಾವುದೋ ಕೆಲಸ ಮಾಡಿದ್ರು ಒಂದು 4 ರೂಪಾಯಿ ಸಂಪಾದನೆ ಮಾಡ್ತೀವಿ, ಮನೆಯವ್ರನ್ನ ಸಾಕ್ತೀವಿ. ಆಮೇಲೆ ಮನೆಯವ್ರನ್ನ ಸಾಕಿ ಉಳ್ದಿದ್ದ ದುಡ್ಡು ನಮಗೆ ನಮ್ಮ ದೇಶಕ್ಕಾಗಿ ನಾವು ಏನು ಮಾಡ್ತೀವಿ ರೀ, ಹೆಮ್ಮೆಯಿಂದ ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೋತೀವಿ ಅನ್ನೋ ವಿಶ್ವಾಸ ಇರಬೇಕು ನೋಡಿರಿ. ನಮ್ಮ ಅಕ್ಕ ಅದೇ ರೀತಿ ಎಲ್ಲ ಗೊಳ ಮಾಡ್ಕೊಳ್ಳೋದ್ರಿ. ಆಮೇಲೆ ಇದೇ ರೀತಿ ಗಾಳಿ ವಿರುದ್ಧ ದಿಕ್ಕಿನಲ್ಲಿ ಏನು ಮಾಡ್ಲಾಕತ್ತಳು, ತೂರ್ಕೊಳಕತ್ತಳ್ರಿ. ಈಗ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಆಕತ್ರಿ ಇದಕ್ಕೆ. ಯಾಕಂದ್ರೆ ಪೂರ್ತಿ ಬುಡ್ಡಿ ಅಷ್ಟು ಎಲ್ಲ ಆಗುತ್ತಾನ, ಆಮೇಲೆ ಒಳಗಿನ ದೂಸು ಹೋಗುತ್ತಾನ. ಇದೇ ರೀತಿ ತೂರ್ಕೊಳ್ಳೋದು. ಆಮೇಲೆ ಮತ್ತು ಅವು ಎಲ್ಲ ದೂಸು ಎಲ್ಲ ತೆಗೆದು ಉಳ್ದಿದ್ದು ಒಳಗೆ ಒಂದೊಂದು ಬುಡ್ಡಿ ಅದು ಉಳಿದಿರ್ತಾವಲ್ರಿ, ಅದನ್ನು ಮತ್ತು ಬಡ್ಕೊಳ್ಳೋದು. ಗಾಳಿ ಅದು ಕಡಿಮೆ ಆಗಾನ ಏನು ಮಾಡ್ತಾಳೆ ನಮ್ಮ ಅಕ್ಕ, ಒಂದು ಸ್ವಲ್ಪ ಮತ್ತು ಕೆಳಗಡೆ ಇಟ್ಟು ದೂಸ ನೋಡ್ರಿ ಆ ಕಡೆ ಯಾವ ರೀತಿ ನುಗ್ಗಿಸ್ಲಾಕ
ನುಗ್ಗಿಸ್ಲಕತ್ತಾಳ ತಟ್ಟಿನ ಮ್ಯಾಗಿಂದ ಆ ಕಡೆ ಹೊರಗಡೆ ನುಗ್ಗಿಸ್ರಿ ಆ ದೂಸ ಮುಂದೇನು ಹೊಂಟತಿಲ್ರಿ ಅದನ್ನು ಹೊಟ್ಟೆ ಅಂತ ಹೇಳಿ ಕರಿತೀವಿ. ಅದನ್ನು ವೇಸ್ಟ್ ಮಾಡ್ಲಾಕ ಹೋಗ್ಬೇಡ್ರಿ. ಹೊಟ್ಟೆ ತುಂಬ್ಕೊಂಡು ಹೋಗ್ರಿ, ನಿಮ್ಗೆ ಕುಳ್ ಹಚ್ಚಲಾಕೋದು ಉಪಯೋಗ ಆಕತಿ ಫ್ರೆಂಡ್ಸ್. ಇಲ್ಲ ನೀವು ಆಡಿಗೆ ಮರಿಗೆ ಹಾಕ್ತಿದ್ರಂದ್ರೆ ಅವಕ್ಕೂ ಹೊಟ್ಟಿಗೆ ಹಾಕತ್ರಿ. ಅದ್ರ ದೂಸ ಇಷ್ಟಪಡ್ತಿರ್ತಾವ್ರಿ ಅವು. ಅದನ್ನು ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಇದೇ ರೀತಿ ನಮ್ಮ ಅಕ್ಕ ಎಲ್ಲ ಏನು ಮಾಡ್ತಾಳ್ರಿ, ಬಡಿದು ಗಾಳಿ ತೂರುದು ಮಾಡ್ತಾಳ್ರಿ. ಮಾಡಿ ಎಲ್ಲ ಒಂದು ಕಿಲೋ ಅಗಸಿಯಿಂದ ನೋಡ್ರಿ ಇದು ಎಷ್ಟು ಕಷ್ಟಪಡ್ಬೇಕಾಕತಿ. ಈಗೆಲ್ಲ ಬುಟ್ಟ್ಯಾಗ ತುಂಬಿಟ್ಟಿದ್ರು, ತೋರಿಸ್ತಾನೆ ನಿಮಗೆ ಯಾವ ರೀತಿ ತುಂಬ್ಯಾವು ಅಂಥೇಳಿ. ನೋಡ್ರಿ ನಾ ಇನ್ನಾಕಿ ಕೇರಕ್ಕೆದಾಡ್ರಿ. ಇದನ್ನು ಮರ ತೊಗೊಂಡು ಏನು ಕೇರ್ಬೇಕಾಕತಿ ಫ್ರೆಂಡ್ಸ್. ಕೇರಿದ ಬೇಕಾದ್ರೆ ಏನು ಕಲ್ಲ ಮಣ್ಣು ಆರಿಸಿಟ್ಬೇಕು, ಏನು ತಗಸಿ ರೆಡಿ ಆಕವು. ಇತ್ರನ ಒಂದು 5-6 ವರ್ಷ ಮಿನಿಮಮ್ ಕಟ್ಟಿಟ್ಟು ಅಂದ್ರೆ ಚಂದಂಗಿ ಬಾಳ್ಕಿ ಬರ್ತಾವ್ರಿ. ಏನೂ ಆಗೋದಿಲ್ಲ ಒಳಗೆ ಬುರ್ಬುರಿ ಅದು ಆಗಲ್ದಂಗೆ ನೋಡ್ಕೋಬೇಕ್ರಿ. ಆಮೇಲೆ ಇತ್ರನ ಅಗಸಿ ಚಂದಂಗೆ ಹುರಿದು ಒಲಿ ಮೇಲೆ ಸಣ್ಣ ಉರಿ ಇಟ್ಟು ಹುರಿದು ಹಿಂಡಿ ಕೊಟ್ಟಿದ್ದೀವಿ ಅಂದ್ರೆ ಹಿಂಡಿ ಹಾಕತ್ರಿ. ಆಮೇಲೆ ಮುಂದಿನ ವರ್ಷ ಮತ್ತೆ ಹಾಕ್ಲಕ್ಕ ಇವು ಅಗಸಿ ಕಟ್ಟಿಟ್ಟು ಹಾಕಿದೀವಿ ಅಂದ್ರೆ ಅಗಸಿ ನಾಡ್ತಾವ್ರಿ ಚಂದ. ಮತ್ತು ಮುಂದೆ ಅಗಸಿ ಬೆಳಿತೈತ್ರಿ. ಈ ವಿಡಿಯೋನ ಇಷ್ಟಕ್ಕೆ ಮುಗ್ಸಕ್ಕಿದ್ದೀನಿ ಈಗ. ಇದು ಕೇರೋದು ಆಮೇಲೆ ಎಷ್ಟು ಹೊಂಟ್ತು ಅಗಸಿ ಅನ್ನೋದು ಮುಂದಿನ ವಿಡಿಯೋದಾಗ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫ್ರೆಂಡ್ಸ್. ಬಾಯ್.